ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರತಿ ಕೃಷ್ಣ ಅವರು MLC ಆಗಿದ್ದಾರೆ, ಮಹಿಳಾ ಕೋಟ. ಸೊ ನಯನಾ ಮೋಟಮ್ಮ ಜೊತೆ ಮಂತ್ರಿಗಿರಿಗಾಗಿ ಇವರು ಕೂಡ ಟಫ್ ಫೈಟ್ ಕೊಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ ಆರತಿ ಕೃಷ್ಣ ಸಚಿವ ಸ್ಥಾನ ಪಡೆಯೋದಕ್ಕೆ. DK ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನೂ ಅಲ್ಲ ಲೆಕ್ಕಾಚಾರ. ಡೈರೆಕ್ಟ್ ರಾಹುಲ್ ಗಾಂಧಿ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಚಿಕ್ಕಮಂಗ್ಳೂರವರು. ಸೊ ಹಾಗಾಗಿ ಸಹಜವಾಗಿ ನಯನಾ ಮೋಟಮ್ಮ ವಿರುದ್ಧವಾಗಿ ಇವರು ಲಾಬಿ ಮಾಡ್ತಾ ಇದ್ದಾರೆ ತಮ್ಮ ಬೆಂಬಲಿಗರಿಂದ, ಅಥವಾ ಹೈಕಮಾಂಡ್ ಕಡೆಯಿಂದ ಏಳಿಸಿ ಅನ್ನೋ ಲೆಕ್ಕಾಚಾರ ಇದೆ. ಸೊ ಹಾಗಾದ್ರೆ ನಯನಾ ಮೋಟಮ್ಮ ವರ್ಸಸ್ ಆರತಿ ಕೃಷ್ಣ. ಖಂಡಿತ ಒಂದೇ ಜಿಲ್ಲೆಯವರು, ಒಬ್ಬರು ದಲಿತ ಸಮುದಾಯಕ್ಕೆ ಸೇರಿದಂತವ್ರು, ಆರತಿ ಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವ್ರು. ಈ ಬಾರಿ ನಮಗೆ ಅವಕಾಶ ಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯ ಇದೆ. ಆದ್ರೆ ಆರತಿ ಕೃಷ್ಣ ಅವರು MLC ಆಗೋವರೆಗೂ ಪಿಕ್ಚರ್ ಅಲ್ಲೇ ಇರಲಿ, ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಗೊತ್ತಿತ್ತು. ನಾನು ಹೈಕಮಾಂಡ್ ಮಾಡ್ದಲ್ಲಿ ಗೊತ್ತಿರುತ್ತೆ ಲೀಡರ್ಗಳಿಗೆ, ಹೈಕಮಾಂಡ್ ಮಾಡ್ದಲ್ಲಿ ಗೊತ್ತು. ಕಾರ್ಯಕರ್ತರು ಹೇಳ್ತಾರ ಆರತಿ ಕೃಷ್ಣ ಯಾರು ಅಂತ? ಇಲ್ಲ. KPCC ಅಲ್ಲಿ ಚೆನ್ನಾಗಿ ಗೊತ್ತಿದ್ರು. ವಿಧಾನಸೌಧದಲ್ಲೂ ಕೂಡ ಆರತಿ ಕೃಷ್ಣ MLC ಆಗೋರು ಕೂಡ ಅವ್ರ ಚರ್ಚೆ ಇರಲಿಲ್ಲ. ಇತ್ತೀಚೆಗೆ ಕಳೆದ 1 ತಿಂಗಳಿಂದಲೂ ಕೂಡ ಆರತಿ ಕೃಷ್ಣ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ಮಾಡ್ತಾ ಇದ್ದಾರೆ. ನೇರವಾಗಿ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವ್ರ ಜೊತೆನೆ ಮಾತಾಡುವಂತಹ ಶಕ್ತಿ ಇರುವಂತಹ ಒಬ್ಬ ಲೀಡ್ರು. ನನಗೂ ಇತ್ತೀಚೆಗೆ ಗಾಬರಿ ಆಗ್ತಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ರೇಸಲ್ಲಿ ಇದ್ದಾರೆ ಈಗ. ಅಷ್ಟೊಂದು ಪ್ರಭಾವಿ ಹಾಗಾದ್ರೆ, ಅಷ್ಟೊಂದು ಪ್ರಭಾವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇವ್ರ ಹೆಸರನ್ನ ಒತ್ತಾಯವಾಗಿ ಹೇಳ್ದೇ ಇದ್ರು ಕೂಡ ಅವ್ರ ಹೆಸರನ್ನ ಹೈಕಮಾಂಡ್ ಬಾಯಲ್ಲಿ ಹೇಳಿಸುವಷ್ಟು ಈಗ ಇನ್ನೊಂದು 4 ಜನ ಇದ್ದಾರೆ. ಬೇಗ ನೋಡ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಕಮೆಂಟ್ ತಗೋಣ. ಅದೇ ಇಬ್ರು ಕೂಡ ಚಿಕ್ಕಮಂಗ್ಳೂರ್ ಅವರೇ ಆಗಿರೋದ್ರಿಂದ ಸಹಜವಾಗಿ ಸ್ವಲ್ಪ ಆರತಿ ಕೃಷ್ಣ ಲಾಬಿ ಮಾಡೋದ್ರಲ್ಲಿ ಮುಂದೆ ಇದ್ದಾರೆ. ನಯನಾ ಮೋಟಮ್ಮ ನನ್ಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನಾದ್ರು ತಪ್ಪಿದ್ರೆ ಬಹುತೇಕ ಇಡೀ ಟೀಮ್, ಮಹಿಳೆಯರ ಟೀಮ್ ನಯನಾ ಮೋಟಮ್ಮ ಅವರ ಪರ ನಿಂತರೂ ಆಶ್ಚರ್ಯ ಇಲ್ಲ. ಜೊತೆಗೆ ಒಬ್ಬ ದಲಿತ ಮಹಿಳೆಗೆ ನಾವು ಅವಕಾಶ ಮಾಡಿಕೊಟ್ಟಂತ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಕೊಂಡು ನಯನಾ ಮೋಟಮ್ಮ ಅವ್ರಿಗೆ, ಮೋಟಮ್ಮ ಅವರು ಮೊದಲನೇ ಬಾರಿಗೆ ಶಾಸಕರಾದಾಗಲೇ ಮಿನಿಸ್ಟರ್ ಆಗಿದ್ರು. ಇವರು ಕೂಡ ಲಕ್ ಇವ್ರಿಗೂ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ.